ಮಹಾಮಳೆಯಿಂದಾಗಿ ಗೋಕಾಕ್ಗೆ ಗಂಡಾಂತರ ಶುರುವಾಗಿದೆ. ಘಟಪ್ರಭಾ ಹಾಗೂ ಮಾರ್ಕಂಡೇಯ ನದಿ ಅಬ್ಬರ ಹೆಚ್ಚಾಗಿದೆ. ಬೆಳಗಾವಿಯ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ. ಮಾರ್ಕಂಡೇಯ ನದಿಗೆ ನಿರ್ಮಿಸಿದ್ದಂತಹ ಚಿಕ್ಕೊಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೂರಾರು ಜನವಸತಿ ಪ್ರದೇಶಗಳಿಗೆ ಸಹ ನೀರು ನುಗ್ಗಿ ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಜನವಸತಿ ಪ್ರದೇಶದಲ್ಲಿ ನೀರು ಯಾವ ರೀತಿಯಾಗಿ ತುಂಬಿಕೊಂಡಿದೆ ಅಂತ. ಇದರ ಮಧ್ಯೆನೇ ಜನ ಓಡಾಡಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮನೆಯೊಳಗೆ ನೀರು ನುಗ್ಗಿದೆ, ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಸಹ ಹಾನಿಗೊಳಗಾಗಿದೆ. ಸೇತುವೆ ಮೇಲೆ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ, ಸೇತುವೆ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಓಡಾಡೋದಕ್ಕೆ ಸಹ ಕಷ್ಟ ಆಗ್ತಾ ಇದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಎರಡೂ ಬದಿಯಲ್ಲೂ ಸಹ ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿ ರಕ್ಷಣೆಯ ದೃಷ್ಟಿಯಿಂದಾಗಿ ಪೊಲೀಸರನ್ನ ಸಹ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ರೀತಿಯಾಗಿ ನೀರು ಹರಿತಾ ಇದ್ರು ಸಹ ಸಾಕಷ್ಟು ಜನ ಸಾಹಸ ಮಾಡೋದಕ್ಕೆ ಮುಂದಾಗ್ತಾರೆ. ತುಂಬಿದಂತಹ ಸೇತುವೆ ಮೇಲೆ ವಾಹನಗಳನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಸಹ ಹಾಕಲಾಗಿದೆ. ಗೋಕಾಕ್ ನಗರವನ್ನ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಜಲ ದಿಗ್ಬಂಧನ ಆಗಿದೆ ಅಂತ. ಎಲ್ಲೆಲ್ಲೂ ನೀರು. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಇದೀಗ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಕೂಡ ಬೋರ್ಗರಿತಿರುವಂಥದ್ದು. ನಾವಿವತ್ತು ಗೋಕಾಕ್ ನಗರದಲ್ಲಿರುವಂಥದ್ದು. ನೀವು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ಗೋಕಾಕ್ ಕರ್ದಂಟು ನಗರಿ. ಗೋಕಾಕ್ ಅಕ್ಷರಶಃ ಗೋಕಾಕ್ ನಗರಕ್ಕೆ ಇದೀಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಮಾರ್ಕಂಡೇಯ ನದಿ ದುಮ್ಮಿಕ್ಕೆ ಹರಿತಿರುವಂಥದ್ದು. ಈ ಕಾರಣಕ್ಕೆ ಗೋಕಾಕ್ ಹಾಗೂ ಗೋಕಾಕ್ ಪಾಲ್ ಸಂಪರ್ಕಿಸ್ತಕ್ಕಂಥ ಚಿಕ್ಕೊಳ್ಳಿ ಜಲಪಾತ ಕೂಡ ಚಿಕ್ಕೋಡಿ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಮಾರ್ಕಂಡೇಯ ನದಿ ಕೂಡ ರಭಸವಾಗಿ ಹರಿತಿರುವಂಥದ್ದು. ಈ ಕಾರಣಕ್ಕೆ ಗೋಕಾಕ್ಗೆ ಈ ಒಂದು ಮಾರ್ಕಂಡೇಯ ನದಿ ನೀರು ನುಗ್ಗಿರುವಂಥದ್ದು. ಈ ಕಾರಣಕ್ಕೆ ಚಿಕ್ಕೋಳಿ ಹಾಗೂ ಗೋಕಾಕ್ ನಗರದಿಂದ ಗೋಕಾಕ್ ಫಾಲ್ಸ್ಗೆ ಸಂಪರ್ಕ ಕಲ್ಪಿಸುವ ಸೇತುವೆಯನ್ನು ಸಂಚಾರಕ್ಕೆ ಸ್ಥಗಿತ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಅಲ್ಲಿ ನಿಂತಿರುವಂಥದ್ದು. ಈಗ ವೀಕೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಬೆಳಗಾವಿ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳ ಹೊರ ರಾಜ್ಯಗಳ ಜನರು ಕೂಡ ಗೋಕಾಕ್ ನಗರದ ಮೂಲಕ ಗೋಕಾಕ್ ಫಾಲ್ಸ್ಗೆ ಹೋಗ್ತಾರೆ. ಆ ಗೋಕಾಕ್ ಫಾಲ್ಸ್ಗೆ ಹೋಗುವ ಸೇತುವೆ ಮೇಲೆ ಇದೀಗ ನೀರು ಬಂದು ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಆ ಬದಿಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನಿಂತಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿ ಈ ಒಂದು ಏನು ಸೇತುವೆ ಮೇಲೆ ಸಂಚಾರವನ್ನು ನಿರ್ಬಂಧವನ್ನು ಹಾಕಿರುವಂಥದ್ದು. ಗೋಕಾಕ್ ನಗರದ ಈಗಾಗಲೇ ಲೋಳ್ಸೂರು ಗೋಕಾಕ್ ಹಾಗೂ ಶಂಕೇಶ್ವರ ಸಂಪರ್ಕಿಸುವ ಲೋಳ್ಸೂರು ಬ್ರಿಡ್ಜ್ ಕೂಡ ಮುಳುಗಡೆ ಆಗಿರುವಂಥದ್ದು. ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆ 7 ನದಿಗಳು ಕೂಡ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಿರುವಂಥದ್ದು. ಹೀಗಾಗಿ ಜನರನ್ನು ಚದುರಿಸಲು ಕೂಡ ಪೊಲೀಸರು ಹರಸಾಹಸ ಪಡುವಂತಕ್ಕಂಥ ಪರಿಸ್ಥಿತಿಯಲ್ಲಿ ಗೋಕಾಕ್ ನಗರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಗೋಕಾಕ್ ನಗರದ ಹಲವು ಬಡಾವಣೆಗಳಿಗೆ ಈಗಾಗಲೇ ನೀರು ಕೂಡ ನುಗ್ಗಿರುವಂಥದ್ದು. ಈ ದೃಶ್ಯ ಪಕ್ಕದಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಜನವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗುವ ಆತಂಕ ಇರುವಂಥದ್ದು. ಹೀಗಾಗಿ ನಿನ್ನೆಯಿಂದ ಈ ಭಾಗದ ಜನರು ಕೂಡ ಮನೆಯನ್ನು ಖಾಲಿ ಮಾಡಿ ಬೇರೆ ಕಡೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಆಗ್ತಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಮನೆ ಮೇಲೆ ನಿಂತು ತಮ್ಮ ಏನು ತಳೆಗೆ ನೀರು ಬರುವ ಆತಂಕ ಹಿನ್ನೆಲೆಯಲ್ಲಿ ಮನೆ ಮೇಲೆ ಮೇಲ್ಛಾವಣಿ ಮೇಲೆ ನಿಂತು ಅವರು ಮಾರ್ಕಂಡೇಯ ನದಿಯ ಹರಿವನ್ನು ವೀಕ್ಷಣೆ ಮಾಡ್ತಿರುವಂಥದ್ದು. ಮತ್ತೊಂದೆಡೆ ಈ ಪೆಟ್ರೋಲ್ ಬಂಕ್ ಸೇರಿದಂತೆ ಆ ಕಡೆ ಭಾಗದಲ್ಲಿ ಸಾಕಷ್ಟು ಜನ ನಿಂತು ಏನು ಸುರಕ್ಷಿತ ಸ್ಥಳಕ್ಕೆ ಕೂಡ ತೆರಳುತ್ತಿರುವಂಥದ್ದು. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತವರೂರಾಗಿರುವಂಥದ್ದು. ಹೀಗಾಗಿ ಇದೇ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ತಿರುವಂಥದ್ದು. ಹೀಗಾಗಿ ಜನರಲ್ಲಿ ಸಹಜವಾಗಿ ಆತಂಕ ಕೂಡ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.